ನಕುಲ್ ಮತ್ತು ಸೋಹನ್ ಎಂಬ ಇಬ್ಬರು ಸ್ನೇಹಿತರು ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದರು. ನಕುಲ್ ತುಂಬ ಧಾರ್ಮಿಕನಾಗಿದ್ದನು ಮತ್ತು ದೇವರಲ್ಲಿ ಬಹಳಷ್ಟು ನಂಬಿಕೆಯುಳ್ಳವನಾಗಿದ್ದನು. ಆದರೆ ಸೋಹನ್ ತುಂಬ ಶ್ರಮಜೀವಿಯಾಗಿದ್ದನು. ಒಮ್ಮೆ ಇಬ್ಬರೂ ಸೇರಿ ಒಂದು ಹಸಿ ಭೂಮಿಯನ್ನು ಖರೀದಿಸಿದರು. ಇದರಿಂದಾಗಿ ಅವರು ಸಾಕಷ್ಟು ಬೆಳೆಗಳನ್ನು ಬೆಳೆದು ತಮ್ಮ ಮನೆಯನ್ನು ಕಟ್ಟಲು ಬಯಸಿದ್ದರು. ಸೋಹನ್ ಗದ್ದೆಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಆದರೆ ನಕುಲ್ ಯಾವುದೇ ಕೆಲಸ ಮಾಡದೆ ದೇವಸ್ಥಾನಕ್ಕೆ ಹೋಗಿ ಉತ್ತಮ ಫಸಲು ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದ. ಹೀಗೆ ಸಮಯ ಕಳೆಯಿತು. ಸ್ವಲ್ಪ ಸಮಯದ ನಂತರ ಗದ್ದೆಯ ಬೆಳೆ ಮಾಗಿ ಸಿದ್ಧವಾಯಿತು. ಇಬ್ಬರೂ ಅದನ್ನು ಮಾರುಕಟ್ಟೆಗೆ ಒಯ್ದು ಮಾರಾಟ ಮಾಡಿ ಒಳ್ಳೆಯ ಹಣವನ್ನು ಪಡೆದರು. ಮನೆಗೆ ಬಂದ ನಂತರ ಸೋಹನ್ ನಕುಲ್ಗೆ ಈ ಹಣದಲ್ಲಿ ನನಗೆ ಹೆಚ್ಚು ಪಾಲು ಸಿಗುತ್ತದೆ ಎಂದು ಹೇಳಿದ್ದು, ನಾನು ಈ ಕೆಲಸದಲ್ಲಿ ಹೆಚ್ಚು ದುಡಿದಿದ್ದೇನೆ. ಇದನ್ನು ಕೇಳಿದ ನಕುಲ್, ಇಲ್ಲ, ನಾನು ನಿನಗಿಂತ ಹೆಚ್ಚಿನ ಸಂಪತ್ತನ್ನು ಪಡೆಯಬೇಕು, ಏಕೆಂದರೆ ನಾನು ದೇವರನ್ನು ಪ್ರಾರ್ಥಿಸಿದೆ, ಆಗ ಮಾತ್ರ ನಮಗೆ ಉತ್ತಮ ಫಸಲು ಸಿಕ್ಕಿತು. ದೇವರಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಇಬ್ಬರಿಗೂ ಈ ವಿಚಾರವನ್ನು ತಮ್ಮಲ್ಲೇ ಬಗೆಹರಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಇಬ್ಬರೂ ಗ್ರಾಮದ ಮುಖಂಡರ ಬಳಿ ಹಣ ಹಂಚಿಕೊಳ್ಳಲು ಮುಂದಾದರು. ಅವರಿಬ್ಬರ ಮಾತುಗಳನ್ನು ಕೇಳಿದ ಮುಖ್ಯಸ್ಥರು ಪ್ರತಿಯೊಬ್ಬರಿಗೂ 1 ಮೂಟೆ ಅಕ್ಕಿಯನ್ನು ನೀಡಿದರು. ಅದರಲ್ಲಿ ಕಲ್ಲುಗಳನ್ನು ಬೆರೆಸಿದರು. ನಾಳೆ ಬೆಳಗಿನ ವೇಳೆಗೆ ನೀವಿಬ್ಬರು ಅದರಿಂದ ಅಕ್ಕಿ ಮತ್ತು ಕಲ್ಲುಗಳನ್ನು ಬೇರ್ಪಡಿಸಿ ತರಬೇಕು. ನಂತರ ಈ ಹಣದ ಹೆಚ್ಚಿನ ಪಾಲು ಯಾರಿಗೆ ಸಿಗಬೇಕು ಎಂದು ನಾನು ನಿರ್ಧರಿಸುತ್ತೇನೆ ಎಂದು ಮುಖ್ಯಸ್ಥರು ಹೇಳಿದರು. ಇಬ್ಬರು ಅಕ್ಕಿ ಮೂಟೆಯೊಂದಿಗೆ ಅವರವರ ಮನೆಗೆ ಹೋದರು. ಸೋಹನ್ ರಾತ್ರಿಯಿಡೀ ಎಚ್ಚರವಾಗಿ ಅಕ್ಕಿ ಮತ್ತು ಬೆಣಚು ಕಲ್ಲುಗಳನ್ನು ಬೇರ್ಪಡಿಸಿದರು. ಆದರೆ ನಕುಲ್ ಅಕ್ಕಿಯ ಮೂಟೆಯೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಅಕ್ಕಿಯಿಂದ ಕಲ್ಲುಗಳನ್ನು ಬೇರ್ಪಡಿಸುವಂತೆ ದೇವರನ್ನು ಪ್ರಾರ್ಥಿಸಿದನು. ಮರುದಿನ ಬೆಳಿಗ್ಗೆ ಸೋಹನ್ ತನ್ನ ಕೈಲಾದಷ್ಟು ಅಕ್ಕಿ ಮತ್ತು ಕಲ್ಲುಗಳನ್ನು ತೆಗೆದುಕೊಂಡು ಮುಖ್ಯಸ್ಥನ ಬಳಿಗೆ ಹೋದನು. ಇದನ್ನು ನೋಡಿದ ಮುಖ್ಯಸ್ಥನಿಗೆ ಸಂತೋಷವಾಯಿತು. ನಕುಲ್ ಅದೇ ಗೋಣಿಚೀಲವನ್ನು ಹೊತ್ತುಕೊಂಡು ಮುಖ್ಯಸ್ಥನ ಬಳಿಗೆ ಹೋದನು. ನಕುಲ್ ಎಷ್ಟು ಅಕ್ಕಿಯನ್ನು ಶುಚಿಗೊಳಿಸಿದ್ದಾರೆಂದು ತೋರಿಸಲು ಮುಖ್ಯಸ್ಥರು ಕೇಳಿದರು. ಅಕ್ಕಿಯೆಲ್ಲ ಶುಚಿಯಾಗಿರುತ್ತದೆ ಎಂಬ ದೇವರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ನಕುಲ್ ಹೇಳಿದನು. ಗೋಣಿಚೀಲವನ್ನು ತೆರೆದಾಗ ಅಕ್ಕಿ ಮತ್ತು ಕಲ್ಲುಗಳು ಹಾಗೆಯೇ ಇದ್ದವು. ನೀನು ಕಷ್ಟಪಟ್ಟು ದುಡಿದಾಗ ಮಾತ್ರ ದೇವರು ಕೂಡ ಸಹಾಯ ಮಾಡುತ್ತಾನೆ ಎಂದು ಜಮೀನುದಾರ ನಕುಲನಿಗೆ ಹೇಳಿದನು. ಬೆಳೆಗಳನ್ನು ಕೊಳ್ಳುವವರು ಹೆಚ್ಚಿನ ಹಣವನ್ನು ಸೋಹನ್ಗೆ ನೀಡಿದರು. ಇದಾದ ನಂತರ ನಕುಲ್ ಕೂಡ ಸೋಹನ್ನಂತೆಯೇ ಗದ್ದೆಗಳಲ್ಲಿ ಕೆಲಸ ಮಾಡಲಾರಂಭಿಸಿದ್ದು, ಈ ಬಾರಿ ಮೊದಲಿಗಿಂತ ಉತ್ತಮ ಬೆಳೆ ಬಂದಿದೆ. ಈ ಕಥೆಯ ನೈತಿಕತೆ: ಈ ಕಥೆಯಿಂದ ನಾವು ದೇವರನ್ನು ಮಾತ್ರ ಅವಲಂಬಿಸಬಾರದು ಎಂದು ಕಲಿಯುತ್ತೇವೆ. ಯಶಸ್ಸನ್ನು ಸಾಧಿಸಲು ನಾವು ಶ್ರಮಿಸಬೇಕು ಎಂಬುದು ಈ ಕಥೆಯ ನೈತಿಕತೆಯಾಗಿದೆ. ಮಕ್ಕಳೇ, ಈ ಕಥೆ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಲ್ವಾ? ಆದ್ದರಿಂದ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ಸ್ ಮಾಡಿ.